ನಮಸ್ಕಾರ ಸ್ನೇಹಿತರೆ. ಒಂದು ಕಾಲದಲ್ಲಿ ಸಂಜೆ ಆದ್ರೆ ಸಾಕು ಮನೆಯಲ್ಲಿ ಟಿವಿ ರಿಮೋಟ್ಗಾಗಿನೇ ಮಹಾಯುದ್ಧ ನಡೀತಾ ಇತ್ತು. ಅಪ್ಪಂಗೆ ನ್ಯೂಸ್, ಅಮ್ಮಂಗೆ ಸೀರಿಯಲ್, ಮಕ್ಕಳಿಗೆ ಕಾರ್ಟೂನ್, ಅಣ್ಣಂಗೆ FTV. ನೆನಪಿದ್ಯಾ ಆ ದಿನಗಳು? ಅವತ್ತು ಟಿವಿನೇ ಪ್ರಪಂಚ ಆಗಿತ್ತು. ಟಿವಿ ಇಲ್ಲದ ಜೀವನವನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ಆದರೆ ಇವತ್ತು ಸೀನ್ ಪೂರ್ತಿ ಉಲ್ಟಾ ಆಗ್ತಿದೆ. ಹಾಲ್ನಲ್ಲಿರೋ ಟಿವಿ ಮೂಲೆ ಸೇರಿದೆ, ರಿಮೋಟ್ ಮೇಲೆ ಧೂಳು ಕೂತಿದೆ. ಎಷ್ಟೋ ಮನೆಗಳಲ್ಲಿ ಟಿವಿ ಆನ್ ಆಗಿ ಎಷ್ಟೋ ಕಾಲ ಕಳೆದು ಹೋಗಿದೆ. ಇನ್ನು ಕೆಲವರು ಟಿವಿ ಆನ್ ಮಾಡಿದ್ರು ಕೂಡ ಕೇಬಲ್ ಕನೆಕ್ಷನ್ ಕಿತ್ತು ಬಿಸಾಕಿದ್ದಾರೆ. ಇಂಟರ್ನೆಟ್ ಮೂಲಕ ಟಿವಿ ನೋಡ್ತಿದ್ದಾರೆ. ಇದು ಬರೀ ನಮ್ಮ ಮನೆ ಕಥೆಯಲ್ಲ, ಇಡೀ ಭಾರತದ ಕತೆ. ಸ್ನೇಹಿತರೆ, ಟಿವಿ ಜಗತ್ತಲ್ಲಿ ದೊಡ್ಡ ಭೂಕಂಪ ಆಗ್ತಿದೆ. ಇಂಡಸ್ಟ್ರಿ ಆಳಿದ್ದ ದೈತ್ಯರಾದ ಸ್ಟಾರ್ ಮತ್ತು ಝೀನಂತಹ ಕಂಪನಿಗಳು ಟಿವಿ ಚಾನಲ್ ನಡೆಸೋಕೆ ಸರ್ಕಾರ ಕೊಟ್ಟಿರೋ ಲೈಸೆನ್ಸನ್ನು ಈಗ ವಾಪಸ್ ಬಿಸಾಕಿದ್ದಾರೆ. ನಮಗೆ ಚಾನಲ್ ನಡೆಸೋದು ಬೇಡವೇ ಬೇಡ, ಈ ಸಹವಾಸನೆ ಸಾಕು ಅಂತಿದ್ದಾರೆ. ಒಂದೆರಡಲ್ಲ, ಕೇವಲ 3 ವರ್ಷದಲ್ಲಿ ಬರೋಬ್ಬರಿ 50 ಟಿವಿ ಚಾನಲ್ಗಳು ಸದ್ದಿಲ್ಲದೆ ಬಂದಾಗಿವೆ, ಕ್ಲೋಸ್ ಆಗಿವೆ. ಯಾಕೆ ಹೀಗಾಗ್ತಿದೆ? ಅಸಲಿಗೆ ಟಿವಿ ಇಂಡಸ್ಟ್ರಿ ಮುಳುಗಿ ಹೋಗ್ತಾ ಇದೆಯಾ? ಕ್ಯೂ ನಿಂತು ಪಡಿತಾ ಇದ್ದ ಲೈಸೆನ್ಸನ್ನು ಸರೆಂಡರ್ ಮಾಡೋ ಮಟ್ಟಕ್ಕೆ ಪರಿಸ್ಥಿತಿ ಯಾಕೆ ಬಂತು? ಇದರ ಹಿಂದೆ ಇರೋ ಆರ್ಥಿಕ ಲೆಕ್ಕಾಚಾರ ಅಥವಾ ಕ್ಯಾರಿಯೇಜ್ ಫೀ ಸ್ಟೋರಿ ಏನು? ಎಲ್ಲವನ್ನ ಇವತ್ತಿನ ವರದಿಯಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. 50 ಚಾನಲ್ಸ್ ಬಂದ್, ಲೈಸೆನ್ಸ್ ವಾಪಸ್. ಎಸ್, ಈ ಸ್ಫೋಟಕ ರಿಪೋರ್ಟ್ ನೋಡಿ. ಭಾರತದ ಪ್ರಮುಖ ಬ್ರಾಡ್ಕಾಸ್ಟರ್ಗಳು ಅಂದರೆ ಟಿವಿ ಚಾನಲ್ ನಡೆಸುವ ಕಂಪನಿಗಳು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಸಾಲಾಗಿ ತಮ್ಮ ಲೈಸೆನ್ಸ್ಗಳನ್ನು ರಿಟರ್ನ್ ಮಾಡ್ತಿದ್ದಾರೆ. ಅಂಕಿಅಂಶ ಬೆರಗಾಗಿಸುತ್ತೆ. 3 ವರ್ಷದಲ್ಲಿ 50 ಟಿವಿ ಚಾನಲ್ಗಳ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಅಂದರೆ ಸರೆಂಡರ್ ಮಾಡಿದ್ದಾರೆ. ಇದರಲ್ಲಿ ಹೆಚ್ಚು ಒಪ್ಸಿರೋದು ಯಾರು ಗೊತ್ತಾ? ಸಣ್ಣ ಪುಟ್ಟವರಲ್ಲ, ಟಾಪ್ ಪ್ಲೇಯರ್ಸ್. ವಿಶೇಷವಾಗಿ ಡಿಸ್ನಿ ಮತ್ತು ಸ್ಟಾರ್ ವಿಲಿಯನದ ನಂತರ ತಯಾರಾಗಿರೋ ದೈತ್ಯ ಕಂಪನಿ ಜಿಯೋ ಸ್ಟಾರ್ ಬರೋಬ್ಬರಿ 15 ಲೈಸೆನ್ಸ್ಗಳನ್ನು ವಾಪಸ್ ಕೊಟ್ಟಿದೆ. ಇನ್ನು ಝೀ ಎಂಟರ್ಟೈನ್ಮೆಂಟ್ ಅದು ಕೂಡ ಹಿಂದೆ ಬಿದ್ದಿಲ್ಲ. ಅವರು ಸುಮಾರು 10 ಲೈಸೆನ್ಸ್ಗಳನ್ನು ಸರೆಂಡರ್ ಮಾಡಿದ್ದಾರೆ. ಇವ್ರ ಜೊತೆಗೆ ರಿಲಯನ್ಸ್ ಮಾಲೀಕತ್ವದ ವಯಾಕಾಮ್ 18 ಕೂಡ ತನ್ನ 7 ಮೀಡಿಯಾ ಲೈಸೆನ್ಸ್ಗಳನ್ನು ಸರ್ಕಾರಕ್ಕೆ ವಾಪಸ್ ಮಾಡಿದೆ. ಹಾಗೆ ಈನಾಡು, ಟಿವಿ ಟುಡೇ ನೆಟ್ವರ್ಕ್, ABP ನೆಟ್ವರ್ಕ್ ಕೂಡ ಲಿಸ್ಟ್ನಲ್ಲಿವೆ. ಒಟ್ಟು 50 ಚಾನಲ್ಗಳು ಇತಿಹಾಸದ ಪುಟ ಸೇರಿವೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದರೆ, ಇವರೆಲ್ಲ ಸುಮ್ಮನೆ ಬಂದಾಗಿಲ್ಲ. ಒಂದು ಕಾಲದಲ್ಲಿ ಟಿವಿ ಚಾನಲ್ ಶುರು ಮಾಡೋಕ್ಕೆ ಲೈಸೆನ್ಸ್ ಸಿಗೋದೇ ಕಷ್ಟ ಇತ್ತು. ಕ್ಯೂ ನಿಲ್ತಾ ಇದ್ರು. ದೇಶದಲ್ಲಿ ಟಿವಿ ಚಾನಲ್ಗಳಿಗೆ ಅಷ್ಟೊಂದು ಬೇಡಿಕೆ ಇತ್ತು. ಆದರೆ ಈಗ ಇರೋ ಲೈಸೆನ್ಸೇ ನಮಗೆ ಬೇಡ ಸ್ವಾಮಿ ಅಂತ ವಾಪಸ್ ಕೊಡ್ತಿದ್ದಾರೆ. ಅಂದರೆ ಆಂತರಿಕವಾಗಿ ಅಲ್ಲೇನೋ ದೊಡ್ಡ ಮಟ್ಟದ ಸಮಸ್ಯೆ ಇದೆ ಅಂತ ಅರ್ಥ ತಾನೆ? ಹಾಗಿದ್ರೆ ಏನದು ನೋಡೋಣ. ಮುಖ್ಯವಾಗಿ 3 ಕಾರಣಗಳಿದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಬದಲಾದ ವೀಕ್ಷಕರ ಮನಸ್ಥಿತಿ. ಮೊದಲನೇ ಮತ್ತು ಅತಿ ಮುಖ್ಯವಾದ ಕಾರಣ ದಿ ಡಿಜಿಟಲ್ ಶಿಫ್ಟ್, ಅಂದರೆ ವೀಕ್ಷಕರ ಬದಲಾದ ಮನಸ್ಥಿತಿ. ಒಂದು 5-10 ವರ್ಷದ ಹಿಂದೆ ಹೋಗಿ ನೋಡಿ. ರಾತ್ರಿ 9 ಗಂಟೆಗೆ ನ್ಯೂಸ್ ಅಥವಾ ಸಂಜೆ 7 ಗಂಟೆಗೆ ಸೀರಿಯಲ್ ನೋಡೋಕೆ ಇಡೀ ಮನೆ ಮುಂದೆ ಟಿವಿ ಮುಂದೆ ಹಾಜರಿರ್ತಾ ಇದ್ರು. ಇದನ್ನ ಅಪಾಯಿಂಟ್ಮೆಂಟ್ ವ್ಯೂಯಿಂಗ್ ಅಂತ ಕರೀತಾರೆ. ಅಂದರೆ ಟಿವಿ ಚಾನಲ್ ಫಿಕ್ಸ್ ಮಾಡಿದ ಟೈಮ್ಗೆ ನಾವು ಹೋಗಿ ಕುತ್ಕೋಬೇಕಾಗಿತ್ತು. ಆದರೆ ಇವತ್ತು ಆನ್ ಡಿಮಾಂಡ್ ವ್ಯೂಯಿಂಗ್ ನಡೀತಾ ಇದೆ. ನನಗೆ ಯಾವಾಗ ಬೇಕೋ, ಎಲ್ಲಿ ಬೇಕೋ, ಏನು ಬೇಕೋ ಅದನ್ನು ಬೇಕಾದಂಗೆ ನೋಡ್ತೀನಿ. ನಾನು ಕುತ್ಕೊಂಡು ನೋಡಬೇಕಾ, ಮಲ್ಕೊಂಡು ನೋಡಬೇಕಾ, ಪಾಸ್ ಮಾಡಿ ನೋಡಬೇಕಾ, ಮಧ್ಯದಲ್ಲಿ ಪಾಸ್ ಮಾಡಿಟ್ಟು ಬಾತ್ರೂಮ್ಗೆ ಹೋಗಿ ಬರಬೇಕಾ, ಅಥವಾ ಕ್ರಿಕೆಟ್ ಮ್ಯಾಚ್ ಆಡ್ಬಂದು ಕಂಟಿನ್ಯೂ ಮಾಡಬೇಕಾ, ಅದು ವೀಕ್ಷಕರ ಸ್ವಾತಂತ್ರ್ಯ. ಇವಾಗ ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ ಮತ್ತು ಅಗ್ಗದ 4G 5G ಡೇಟಾ ಟಿವಿ ನೋಡೋ ಕ್ರಮವನ್ನು ಚೇಂಜ್ ಮಾಡಿಬಿಟ್ಟಿದೆ. ನೋಡಿ, ಮನೇಲಿ ಈಗ ಟಿವಿಗಳಿದ್ದಾವೆ, ಆದರೆ ಅದನ್ನು ಆನ್ ಮಾಡೋರು ಯಾರು? ಅಪ್ಪ ಅಮ್ಮ ನ್ಯೂಸ್ ಸೀರಿಯಲ್ ನೋಡೋಕೆ ಬಿಟ್ರೆ ಅದನ್ನು ಕಮ್ಮಿ ಆಗ್ತಿದೆ ಈಗ ಟಿವಿಲಿ ನೋಡೋರ್ದು. ಟಿವಿಲಿ ನೋಡಿದ್ರು ಕೂಡ ಇಂಟರ್ನೆಟ್ ಮೂಲಕ ನೋಡ್ತಿದ್ದಾರೆ. ಕೊಡೆಗಳ ಮೂಲಕ, ಆಂಟೆನಾ ಮೂಲಕ, DTH ಇಂದ ನೋಡೋದು ಕಮ್ಮಿ ಆಗಿದೆ. ಯುವ ಜನತೆ ಟಿವಿ ರಿಮೋಟ್ ಮುಟ್ಟೋದೇ ಅಪರೂಪ ಆಗಿದೆ. ಅವ್ರಿಗೆ ಬೇಕಾದ ಸಿನಿಮಾ, ವೆಬ್ ಸೀರೀಸ್ OTT ಪ್ಲಾಟ್ಫಾರ್ಮ್ಸಲ್ಲಿ ಸಿಗುತ್ತೆ. ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಯೂಟ್ಯೂಬ್, ಇನ್ಸ್ಟಾ, ರೀಲ್ಸ್ ಎಲ್ಲ ಇದ್ದಾವೆ. ಯಾವಾಗ ವೀಕ್ಷಕರ ಕಣ್ಣುಗಳು ಟಿವಿ ಪರದೆಯಿಂದ ಮೊಬೈಲ್ ಸ್ಕ್ರೀನ್ಗೆ ಶಿಫ್ಟ್ ಆದ್ವೋ ಆಗ ಸಹಜವಾಗಿ ಟಿವಿ ಚಾನಲ್ಗಳ ರಿಲೆವೆನ್ಸ್, ಅಸ್ತಿತ್ವ, ಅವುಗಳ ಮಹತ್ವ ಕಮ್ಮಿ ಆಯಿತು. ಅದರಲ್ಲೂ ಮುಖ್ಯವಾಗಿ ಮ್ಯೂಸಿಕ್ ಚಾನಲ್ಸ್, ಹಳೆಯ ಸಿನಿಮಾಗಳನ್ನು ಹಾಕೋ ಚಾನಲ್ಸ್ ಮತ್ತು SD ಸ್ಟ್ಯಾಂಡರ್ಡ್ ಡೆಫಿನೇಷನ್ ಚಾನಲ್ಗಳನ್ನು ನೋಡೋರೇ ಇಲ್ಲದಂತಾಗಿದೆ. ಜನರೇ ಇಲ್ಲದ ಮೇಲೆ ಥಿಯೇಟರ್ ನಡೆಸಿ ಏನು ಪ್ರಯೋಜನ? ಸೊ ಟಿವಿ ಕತೆ ಕೂಡ ಹಾಗೆ ಆಗಿದೆ. ಕ್ಯಾರಿಯೇಜ್ ಫೀ ಇದೇ ಅಸಲಿ ವಿಲನ್. ಎಸ್, ಇದು ಮುಖ್ಯವಾಗಿರೋ ಕಾರಣ ಮತ್ತು ಟೆಕ್ನಿಕಲ್ ಕಾರಣ. ಕ್ಯಾರಿಯೇಜ್ ಫೀ ಸಿಂಪಲ್ ಆಗಿ ಹೇಳ್ತೀವಿ. ಈಗ ನೀವು ಒಂದು ಬಟ್ಟೆ ಅಂಗಡಿ ಇಡಬೇಕು ಅಂದರೆ ಒಂದು ಫೇಮಸ್ ಮಾಲ್ನಲ್ಲಿ ಜಾಗ ಬಾಡಿಗೆಗೆ ಪಡಿತೀರಲ್ವಾ, ಆ ಮಾಲ್ಗೆ ಅಂದರೆ ಆ ಮಾಲ್ ಒಳಗಿರೋ ನಿಮ್ಮ ಅಂಗಡಿಗೆ ಜನ ಬರಲಿ ಬಿಡಲಿ, ನೀವು ಮಾಲ್ ಮಾಲೀಕರಿಗೆ ಪ್ರತಿ ತಿಂಗಳು ಲಕ್ಷ ಬಾಡಿಗೆ ಕಟ್ಟಲೇಬೇಕಲ್ವಾ? ಟಿವಿ ಚಾನಲ್ ಬಿಸ್ನೆಸ್ ಕೂಡ ಸೇಮ್ ಟು ಸೇಮ್. ಒಂದು ಚಾನಲ್, ಅದು ಸ್ಟಾರ್ ಇರಲಿ, ಝೀ ಇರಲಿ, ನಿಮ್ಮ ಮನೇಲಿ ಟಿವಿ ಕಾಣಿಸ್ಬೇಕು ಅಂದರೆ ಆ ಚಾನಲ್ನವರು DTH ಕಂಪನಿಗಳಿಗೆ ಅಂದರೆ ಟಾಟಾ ಪ್ಲೇ, ಏರ್ಟೆಲ್ DTH, ಡಿಶ್ ಟಿವಿ ಅಥವಾ ಲೋಕಲ್ ಕೇಬಲ್ ಆಪರೇಟರ್ಸ್ಗೆ ಕೋಟಿ ಹಣ ಕೊಡಲೇಬೇಕು. ಇದನ್ನೇ ಕ್ಯಾರಿಯೇಜ್ ಫೀ ಅಂತ ಹೇಳ್ತಾರೆ.
ಯೋಚನೆ ಮಾಡಿ, ಒಂದು ಕಡೆ ಡಿಜಿಟಲ್ನಿಂದಾಗಿ ವೀಕ್ಷಕರು ಕಮ್ಮಿ ಆಗಿದ್ದಾರೆ, ಇನ್ನೊಂದು ಕಡೆ ಚಾನಲ್ ನೋಡೋರು ಇರಲಿ ಇಲ್ಲದೆ ಇರಲಿ ಕೇಬಲ್ ಮತ್ತು DTHನವರಿಗೆ ಕೋಟಿ ಕೋಟಿ ಬಾಡಿಗೆ ಕಟ್ಟಲೇಬೇಕು. ಲೆಕ್ಕಾಚಾರ ಹಾಕಿದ ಕಂಪನಿಗಳಿಗೆ ತಲೆ ತಿರುಗಿದೆ. ಬರೋ ಆದಾಯಕ್ಕಿಂತ ಅದನ್ನು ಟಿವಿಯಲ್ಲಿ ತೋರಿಸೋಕೆ ಕಟ್ತಿರೋ ಬಾಡಿಗೆನೇ ಜಾಸ್ತಿ ಆಗ್ತಾ ಇದೆ ಅಂತ. ಇದನ್ನು ಬಿಸ್ನೆಸ್ ಭಾಷೆಯಲ್ಲಿ ಅನ್ವಯಬಲ್ ಅಥವಾ ನಷ್ಟದ ಬಾಬ್ತು ಅಂತ ಹೇಳ್ತಾರೆ. ಹಾಗಾಗಿ ಯಾವ ಚಾನಲ್ಗಳಿಗೆ ಡಿಮಾಂಡ್ ಇಲ್ವೋ, ಉದಾಹರಣೆಗೆ ಮ್ಯೂಸಿಕ್ ಚಾನಲ್ಸ್, ಹಳೆ ಮೂವಿ ಚಾನಲ್ಸ್, ಅವುಗಳಿಗೆ ಸುಮ್ಮನೆ ಕೋಟಿ ಕೋಟಿ ಕ್ಯಾರೇಜ್ ಫೀ ಯಾಕೆ ಸುರಿಬೇಕು ಅಂತ ಆ ಚಾನಲ್ಗಳನ್ನು ಬಂದ್ ಮಾಡಿ ಲೈಸೆನ್ಸನ್ನು ಸರೆಂಡರ್ ಮಾಡಿ ಹಣ ಉಳಿಸೋಕೆ ನೋಡ್ತಾ ಇದ್ದಾರೆ. ಜಾಹೀರಾತು ಹಣ ಎಲ್ಲಿ ಹೋಯ್ತು? ಮೂರನೇ ಕಾರಣ ಜಾಹೀರಾತು ಆದಾಯ ಅಥವಾ ಆ್ಯಡ್ ರೆವಿನ್ಯೂ. ಟಿವಿ ಚಾನಲ್ಗಳ ಉಸಿರಾಟವೇ ಈ ಜಾಹೀರಾತುಗಳು. ಮೇಡಮ್, ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯಾ ಅಂತ ಬರ್ತಾ ಇದ್ದ ಆ್ಯಡ್ಗಳೇ ಇವರಿಗೆ ಊಟ ಹಾಕ್ತಾ ಇದ್ವು. ಆದರೆ ಈಗ ಜಾಹೀರಾತುದಾರರು, ಅಡ್ವರ್ಟೈಸರ್ಸ್ ಸ್ಮಾರ್ಟ್ ಆಗಿದ್ದಾರೆ. ಅವ್ರಿಗೆ ಗೊತ್ತು ಜನ ಈಗ ಟಿವಿಗಿಂತ ಜಾಸ್ತಿ ಮೊಬೈಲ್ ನೋಡ್ತಾರೆ ಅಂತ. ಟಿವಿಯಲ್ಲಿ ಆ್ಯಡ್ ಕೊಟ್ಟರೆ ಅದು ಯಾರಿಗೆ ತಲುಪಿದೆ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ಅದೇ ಡಿಜಿಟಲ್ನಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾದಲ್ಲಿ ಅಥವಾ ಯಾವುದೇ ಆ್ಯಪ್ನಲ್ಲಿ ಆ್ಯಡ್ ಕೊಟ್ಟರೆ ನಿರ್ದಿಷ್ಟವಾಗಿ ಇಂಥವ್ರಿಗೆ ತಲುಪಬೇಕು ಅಂತ ಟಾರ್ಗೆಟ್ ಮಾಡಬಹುದು. ಇಂಥ ಏಜ್ ಗ್ರೂಪ್, ಇಂಥ ಇನ್ಕಮ್ ಗ್ರೂಪ್, ಇಂಥ ಜೆಂಡರ್ ಪ್ರತಿಯೊಂದನ್ನು ಟಾರ್ಗೆಟ್ ಮಾಡ್ಬೋದು. ಜಿಯೋಗ್ರಫಿ ಕೂಡ ಟಾರ್ಗೆಟ್ ಮಾಡ್ಬೋದು. ಅಲ್ಲದೆ ಟಿವಿಯಲ್ಲಿ ಆ್ಯಡ್ ಸಾಮಾನ್ಯವಾಗಿ ದುಬಾರಿ ಇರುತ್ತೆ. ಯಾವುದಾದ್ರೂ ಒಂದು ಪ್ರಖ್ಯಾತ ಚಾನಲ್ನಲ್ಲಿ ಪ್ರೈಮ್ ಟೈಮ್ನಲ್ಲಿ ಜಸ್ಟ್ 30 ಸೆಕೆಂಡ್ ಆ್ಯಡ್ ಕೊಡಬೇಕು ಅಂತ ಹೇಳಿದ್ರೆ 50,000ದಿಂದ 5 ಲಕ್ಷ ರೂಪಾಯಿವರೆಗೆ ಹಣ ಕೊಡಬೇಕು. ಆದರೆ ಡಿಜಿಟಲ್ ಮೀಡಿಯಾದಲ್ಲಿ ತಿಂಗಳಿಗೆ ಆ್ಯಡ್ ಕಾಸ್ಟ್ ಸುಮಾರು 15,000ದಿಂದ 1 ಲಕ್ಷ ರೂಪಾಯಿವರೆಗೆ ಇರ್ಬೋದು. ಇಡೀ ತಿಂಗಳು ಪ್ರಚಾರ ಮಾಡಬಹುದು. ಸೊ ಖರ್ಚು ಕಮ್ಮಿ, ರಿಸಲ್ಟ್ ಜಾಸ್ತಿ. ಹೀಗಾಗಿ ಆ್ಯಡ್ ಕೊಡೋರು ಡಿಜಿಟಲ್ ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಭಾರತದ 1 ಲಕ್ಷ ಕೋಟಿ ಜಾಹೀರಾತು ಮಾರುಕಟ್ಟೆಯಲ್ಲಿ ಈಗ ಆಲ್ರೆಡಿ 46% ಪಾಲನ್ನು ಡಿಜಿಟಲ್ ಮೀಡಿಯಾಗಳೇ ಬಾಚಿಕೊಂಡಿವೆ. ಯಾವಾಗ ಆದಾಯದ ಮೂಲವೇ ಒಣಗಿ ಹೋಯಿತು ಆಗ ಚಾನಲ್ ನಡೆಸೋದು ಮತ್ತಷ್ಟು ಕಷ್ಟ ಆಯಿತು. ಇನ್ನೊಂದು ಮೇಜರ್ ಪಾಯಿಂಟ್ ಅಂದರೆ ಜಿಯೋ ಮತ್ತು ಡಿಸ್ನಿ ಸ್ಟಾರ್ ವಿಲೀನ. ಇವರಿಬ್ಬರು ಸೇರಿದ ಮೇಲೆ ಇಂಡಿಯಾದ ಅತಿ ದೊಡ್ಡ ಮೀಡಿಯಾ ಸಾಮ್ರಾಜ್ಯ ಸೃಷ್ಟಿಯಾಗಿದೆ. ಈಗ ಒಂದೇ ಮನೆಯಲ್ಲಿ ಒಂದೇ ತರಹದ 2 ಚಾನಲ್ ಇದ್ರೆ ಏನು ಲಾಭ ಹೇಳಿ? ಉದಾಹರಣೆಗೆ ಸ್ಟಾರ್ ಕಡೆ ಹಿಂದಿ ಮೂವಿ ಚಾನಲ್ ಇದೆ, ಅದೇ ರೀತಿ ವಯಾಕಾಮ್ ಕಡೆ ಕೂಡ ಅದೇ ಥರ ಚಾನಲ್ ಇದೆ. ಅಂದರೆ ಎರಡನ್ನೂ ನಡೆಸಿ ಡಬಲ್ ಖರ್ಚು ಮಾಡೋ ಬದಲು ಒಂದನ್ನು ಉಳಿಸ್ಕೊಂಡು ಕಾಂಟೆಂಟ್ ಒಂದೇ ಕಡೆ ಹಾಕ್ಕೊಂಡು ಇನ್ನೊಂದು ಚಾನಲ್ ನಡೆಸೋ ಎಕ್ಸ್ಪೆನ್ಸಸ್ನ ಬಂದ್ ಮಾಡೋದು ಬುದ್ಧಿವಂತಿಕೆ ಅಲ್ವಾ? ಇದನ್ನೇ ಕಾನ್ಸಾಲಿಡೇಷನ್ ಅಥವಾ ಕ್ರೋಢೀಕರಣ ಅಂತಾರೆ. ಈಗ ಅದೇ ಆಗ್ತಾ ಇದೆ. ಸೆಟ್ ಆಫ್ ಬಾಕ್ಸ್ ಕತೆ ಮುಗಿತಾ? ಎಸ್ ಸ್ನೇಹಿತರೆ, ಟಿವಿ ಚಾನಲ್ಗಳ ಸ್ಟೋರಿ ಮುಗಿತಾ? ಹಾಗಾದ್ರೆ ನಮ್ಮ ಮನೆಯ ಸೆಟ್ ಆಫ್ ಬಾಕ್ಸ್ ಅನ್ನ ಗುಜರಿಗೆ ಹಾಕಬೇಕಾ? ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ. ಎಕ್ಸ್ಪರ್ಟ್ಸ್ ಪ್ರಕಾರ ಭವಿಷ್ಯದಲ್ಲಿ ಲೀನಿಯರ್ ಟಿವಿ ಅಂದ್ರೆ ನಾವು ಇವತ್ತು ನೋಡ್ತಿರೋ ಕೇಬಲ್ ಟಿವಿ ವ್ಯವಸ್ಥೆ ನಿಧಾನವಾಗಿ ಸಾಯತ್ತೆ. ಆದರೆ ಟಿವಿ ಸಾಯಲ್ಲ. ಟಿವಿ ಕೇವಲ ಒಂದು ಸ್ಕ್ರೀನ್, ಸ್ಮಾರ್ಟ್ ಸ್ಕ್ರೀನ್ ಆಗಿ ಉಳಿಯುತ್ತೆ. ಅದಕ್ಕೆ ಹಿಂದೆ ಕೇಬಲ್ ವೈರ್ ಬದಲು ಇಂಟರ್ನೆಟ್ ವೈರ್, ಫೈಬರ್ ಕನೆಕ್ಷನ್ ಇರುತ್ತೆ. ಇಂಟರ್ನೆಟ್ ಮೂಲಕ ವರ್ಕ್ ಆಗುತ್ತೆ. ಮುಂದೆ ಏನಾಗುತ್ತೆ? ಮುಂದೆ ಬ್ರೇಕಿಂಗ್ ನ್ಯೂಸ್ ಮತ್ತು ಲೈವ್ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಮಾತ್ರ ಜನ ಲೈವ್ ಚಾನಲ್ಸ್ ನೋಡ್ತಾರೆ. ಸೀರಿಯಲ್, ಸಿನಿಮಾ, ರಿಯಾಲಿಟಿ ಶೋಗಳೆಲ್ಲವೂ ಸಂಪೂರ್ಣವಾಗಿ ಆ್ಯಪ್ಗಳ ಒಳಗಡೆ ಹೋಗ್ತವೆ. ಈಗ ಆಲ್ರೆಡಿ ನಗರಗಳಲ್ಲಿ ಎಷ್ಟೋ ಜನ DTH ರೀಚಾರ್ಜ್ ಮಾಡಿಸೋದನ್ನ ಸ್ಟಾಪ್ ಮಾಡಿದ್ದಾರೆ. ಬರೀ ಸ್ಮಾರ್ಟ್ ಟಿವಿಯಲ್ಲಿ ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸ್ ನೋಡಿಕೊಂಡು, ಅಮೆಝಾನ್ ಪ್ರೈಮ್ ನೋಡಿಕೊಂಡು, ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಸ್ಟ್ರೀಮ್ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಮುಂದಿನ 5ರಿಂದ 10 ವರ್ಷ ಹಳ್ಳಿಗೂ ಇಂಟರ್ನೆಟ್ ರೀಚ್ ಆಗಲಿ. ಈಗಂತೂ ಸ್ಯಾಟಲೈಟ್ ಇಂಟರ್ನೆಟ್ ಕೂಡ ಎಲ್ಲ ಕಡೆ ಬರ್ತಾ ಇದೆ. ಅದು ಡೆಮೋಕ್ರಟೈಸ್ ಆಗಲಿ, ಪ್ರೈಸ್ ಅದರದ್ದು ಕಮ್ಮಿ ಆಗಲಿ, ಹಳ್ಳಿಗೂ ರೀಚ್ ಆಗಲಿ. ಆವಾಗ ದೇಶದ ಮನೆ ಕೂಡ ಸ್ಟ್ರೀಮಿಂಗ್ ಟಿವಿಗಳನ್ನು, ಇಂಟರ್ನೆಟ್ ಕನೆಕ್ಟೆಡ್ ಟಿವಿಗಳನ್ನು ನೋಡ್ತಾ ಇರ್ತಾರೆ. ಕೊಡೆಗಳು ಸಾಯ್ತವೆ. ಈಗ ನೀವು ಹೇಳಿ, ನೀವು ಟಿವಿ ಚಾನಲ್ಗಳಲ್ಲಿ ಮೂವಿ ನೋಡಿ, ಟಿವಿ ಚಾನಲ್ಗಳಲ್ಲಿ ಜಾಹೀರಾತುಗಳ ನಡುವೆ ಮುಂದಕ್ಕೆ ಹೋಗ್ಲಿಕ್ಕೂ ಆಗದೆ, ಹಿಂದಕ್ಕೆ ಬರ್ಲಿಕ್ಕೂ ಆಗದೆ, ಅಪಾಯಿಂಟ್ಮೆಂಟ್ ವ್ಯೂವಿಂಗ್ ಥರ ಇಂಥ ಟೈಮಿಗೆ ಏನೋ ಒಂದು ಬರುತ್ತೆ, ಹೋಗ್ತುಕೊಳ್ಳೋಣ ಅಂತ ಕೂತು ನೋಡಿದ್ದು ಯಾವಾಗ ಲಾಸ್ಟ್? ಅಥವಾ ನೀವು ಬಿಟ್ಟು ಎಷ್ಟು ಟೈಮ್ ಆಯಿತು? ನಿಮ್ಮಲ್ಲಿ ಕೇಬಲ್ ಕನೆಕ್ಷನ್ ಅಥವಾ DTH ಇದೆಯಾ? ಅಥವಾ ನೀವು ಪಕ್ಕಾ ಮೊಬೈಲ್ ಮಂದಿ ಅಥವಾ ಇಂಟರ್ನೆಟ್ ಪೀಪಲ್ ಅಂತ ಹೇಳ್ತೀರಾ? ಕಾಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಸ್ನೇಹಿತರೆ. ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್. ನೋಡೋಣ, ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನು ನೋಡೋಕೆ ಶುರು ಮಾಡಬಹುದು. ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್ ಎಲ್ಲ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.